ಬಳ್ಳಾರಿ ಇತ್ತೀಚೆಗೆ ಕುರುಬ ಸಂಘದ ಕೆಲವು ನಿರ್ದೇಶಕರು ಮತ್ತು ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಸೇರಿದಂತೆ ಇತರ ಪದಾಧಿಕಾರಿಗಳ ವಿರುದ್ಧ ಪಿತೂರಿ ಮತ್ತು ಷಡ್ಯಂತ್ರವನ್ನ ಮಾಡಿ ಹಿಂಬಾಗಿಲಿನಿಂದ ಅಧಿಕಾರ ಪಡೆಯಲು ಯತ್ನಿಸಿದರು. ಆದರೆ ಉಚ್ಚ ನ್ಯಾಯಾಲಯದ ಸ್ಪಷ್ಟ ಆದೇಶದಿಂದ ಚುನಾಯಿತ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಮುಂದುವರಿಯಲು ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಇಂದು ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲಾ ನಿರ್ದೇಶಕರು ಸೇರಿ ಮತ್ತೆ ಸಂಘವನ್ನ ಮುನ್ನಡೆಸಿಕೊಂಡು ಹೋಗಲು ಸಭೆ ಸೇರಿದ್ದೇವೆ ಎಂದು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಗಾದಿ ಲಿಂಗನಗೌಡ ತಿಳಿಸಿದರು. ಕುರುಬರ ಸಂಘದ ಕಚೇರಿಯಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಚುನಾವಣೆಯಲ್ಲಿ ಸೋತಂತವರು ಹಿಂಬಾಗಿಲಿನಿಂದ ಸಂಘದ ಅಧಿಕಾರವನ್ನು ಹಿಂಪಡೆಯಬೇಕು ಎಂಬ ದುರುದ್ದೇಶದಿಂದ ಹಾಲಿರುವ ಆಡಳಿತ ಮಂಡಳಿಯ ಮೇಲೆ ವೃತ್ತ ಆರೋಪಗಳನ್ನ ಮಾಡುತ್ತಾ ಕುರುಬ ಸಮಾಜ ಮತ್ತು ಸಂಘದಲ್ಲಿ ಗೊಂದಲವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ. ಆದರೆ ಉಚ್ಚ ನ್ಯಾಯಾಲಯ ಸ್ಪಷ್ಟ ಆದೇಶವನ್ನ ನೀಡುವ ಮೂಲಕ ನಮಗೆ ಅಧಿಕಾರವನ್ನ ನಡೆಸುವಂತೆ ಸೂಚಿಸಿದೆ. ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇಂದು ಮತ್ತೆ ಸಂಘದ ಕಾರ್ಯಚಟುವಟಿಕೆಯನ್ನ ನಡೆಸಿ ಸಂಘದ ಮತ್ತು ಸಮುದಾಯದ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲು ಸಭೆಯನ್ನ ಕರೆದಿದ್ದೇವೆ. ಯಾರೂ ಸಹ ಯಾವುದೇ ಗಾಳಿ ಮಾತು ಗೊಂದಲದ ವಿಷಯಗಳಿಗೆ ಕಿವಿ ಕೊಡಬಾರದು ಎಂದು ಅವರು ಕುರುಬ ಸಮುದಾಯದವರಿಗೆ ಕೆ ಮೋಹನ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ದಾರದ ಮೇಲೆ ಮೋಹನ್, ಖಜಾನ್ಸಿ ಕೆಎಚ್ ಕಾಮರಾಜ್, ಜಂಟಿ ಕಾರ್ಯದರ್ಶಿ ಕೋಳಗಲ್ಲು ಅಂಜಿನಪ್ಪ, ಕೆಆರ್ ಪಂಪಾಪತಿ, ಸಮುದಾಯದ ಮುಖಂಡರಾದ ಬಿಎಂ ಪಾಟೀಲ್, ಬಿ ಗೋನಾಳ್, ನಾಗರಾಜ್, ಕಕ್ಕಬೇವಿನಹಳ್ಳಿ ಪ್ರಕಾಶ್, ಕೊಳಗಲ್ಲು ಹೋಟೆಲ್ ಮಲ್ಲೇಶಪ್ಪ, ಪಂಪಣ್ಣ, ಈರಪ್ಪ, ಸಂಗನಕಲ್ಲು, ಕಾಂಗ್ರೆಸ್ ಮುಖಂಡ ಹೊನ್ನಪ್ಪ, ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್, ಕುರುಬ ಸಮಾಜದ ಲತಾ ರಾಜೇಶ್ವರಿ ಸೇರಿದಂತೆ ಇತರರು ಇದ್ದರು.